ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಂದು ಬಳ್ಳಾರಿಯ BITM ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಮಾಜಿ ಅರೆ ಸೈನಿಕರಿಂದ ರಾಷ್ಟ್ರ ರಕ್ಷಣೆಯಲ್ಲಿ ಪ್ಯಾರಾಮಿಲಿಟರಿಗಳ ಪಾತ್ರ ಎಂಬ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಯಾದವವಲ್ಲಿ, ಉಪನ್ಯಾಸಕರಾದ ಬಸವರಾಜ್, ಕಮಲ್ ಕಿಶೋರ್, ಶ್ರೀಧರ್, ಹೇಮಂತ್ ಕಪಾಲೆ ಮತ್ತು ಗಣಿತಶಾಸ್ತ್ರ ಉಪನ್ಯಾಸಕರಾದ JST ಸ್ವಾಮಿ ಹಾಗೂ ಆಡಳಿತ ಮಂಡಳಿಯ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಶೇಷ ಉಪನ್ಯಾಸಕರುಗಳಾದ ಮಾಜಿ ಅರೆ ಸೈನಿಕರು ಹಾಗೂ ಬಳ್ಳಾರಿ ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೆಂಟ್, ರಾಷ್ಟ್ರ ಸೇವಾ ಪ್ರಶಸ್ತಿ ಪುರಸ್ಕೃತರು ಹಾಗೂ ಬಳ್ಳಾರಿ ಸಾಧಕರತ್ನ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ಶೇಖ್ ಸಾಬ್ ಮತ್ತು ಮಾಜಿ ಅರೆ ಸೈನಿಕ ದೇಶ ಸೇವಾ ರತ್ನ ಪ್ರಶಸ್ತಿ, ಕರ್ನಾಟಕ ಸಾಧಕರತ್ನ ಪ್ರಶಸ್ತಿಗಳ ಗೌರವಗಳಿಗೆ ಪಾತ್ರರಾಗಿರುವ BN ಪ್ರಹ್ಲಾದ ರೆಡ್ಡಿ ಇವರುಗಳು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದರು. ಬ್ರಿಟಿಷರ ಆಳ್ವಿಕೆಯಿಂದ 1947 ಆಗಸ್ಟ್ 15ರಂದು ಸ್ವತಂತ್ರವಾದ ದಿನವನ್ನು ನಾವು ಸ್ವತಂತ್ರ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಭಾರತ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರುವ ದೇಶ. ಯಾವ ರಾಜ್ಯಗಳು ಯಾವ ರಾಷ್ಟ್ರಗಳ ಗಡಿಭಾಗಗಳನ್ನು ಹೊಂದಿವೆ, ಅವುಗಳ ವಿಸ್ತೀರ್ಣವೆಷ್ಟು, ಅಲ್ಲಿ ಯಾರ ಸೈನಿಕರು ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ, ಉಗ್ರವಾದಿಗಳೆಂದರೇನು, ನಕ್ಸಲ್ ಅಂದರೇನು, ಇವರಲ್ಲಿರುವ ವ್ಯತ್ಯಾಸವೇನು, ಒಬ್ಬ ಸೈನಿಕನು ದಟ್ಟವಾದ ಕಾಡು ಹಾಗೂ ಹಿಮಪರ್ವತಗಳಲ್ಲಿ ತನ್ನ ದೇಶವನ್ನು 24 ಗಂಟೆ ಯಾವ ರೀತಿ ಕಾಯುತ್ತಿರುತ್ತಾನೆ ಮತ್ತು ಒಬ್ಬ ತಾಯಿ ತನ್ನ ಮಗುವನ್ನು 9 ತಿಂಗಳು ತನ್ನ ಗರ್ಭದಲ್ಲಿ ಯಾವ ರೀತಿ ಲಾಲನೆ ಪಾಲನೆ ಮಾಡುತ್ತಾಳೆ, ಅದೇ ರೀತಿ ಈ ನಮ್ಮ ಭಾರತಾಂಬೆಯನ್ನು ಕಾಪಾಡುತ್ತಾನೆ. ಇಂದಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳು. ವಿದ್ಯಾರ್ಥಿಗಳು ಉಪನ್ಯಾಸಕರ ಮತ್ತು ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ನಡೆದರೆ ತಮ್ಮ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ಪ್ರಜೆಯಾಗಿ ಹೊರಹೊಮ್ಮಲು ಸಾಧ್ಯ. ವರ್ಷದಲ್ಲಿ ಬರುವ 2 ರಾಷ್ಟ್ರೀಯ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಬೇಕು. ರಾಷ್ಟ್ರಧ್ವಜವನ್ನು ಗೌರವಿಸಬೇಕು ಹಾಗೂ ನಮ್ಮ ಸಂವಿಧಾನವನ್ನು ಗೌರವಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಭಾರತವನ್ನು ಅಭಿವೃದ್ಧಿಯ ಪಥದಲ್ಲಿ ಮುಂದುವರೆಯಲು ವಿದ್ಯಾರ್ಥಿ ಯುವಜನರ ಶಕ್ತಿಯ ಅಗತ್ಯವಿದೆ ಎಂದು ತಿಳಿಸಲಾಯಿತು. ಇದೇ ವೇಳೆಯಲ್ಲಿ 2 ನಿಮಿಷದ ಶಪಥ ಗ್ರಹಣವನ್ನು ವಿದ್ಯಾರ್ಥಿಗಳಿಂದ ಮಾಡಿಸಲಾಯಿತು. ಸತತವಾಗಿ ಬ್ರಿಟಿಷರು ನಮ್ಮ ಭಾರತವನ್ನು ಆಳಿದ 200 ವರ್ಷಗಳ ವಿರುದ್ಧವಾಗಿ ನಮ್ಮ ದೇಶದ ಅನೇಕ ಗಣ್ಯ ವ್ಯಕ್ತಿಗಳು, ಯೋಧರು ಹೋರಾಡಿ ಪಡೆದುಕೊಂಡಂತಹ ಒಂದು ಇದು ಸ್ವತಂತ್ರ ದಿನಾಚರಣೆ. ನಾವು ಸ್ವತಂತ್ರ ದಿನಾಚರಣೆ ಮೊನ್ನೆ 15 ಆಗಸ್ಟ್ 15ಕ್ಕೆ ಆಚರಣೆ ಮಾಡಿದ್ವಿ. ಇದು 80ನೇ ಸ್ವತಂತ್ರ ದಿನಾಚರಣೆ. ಆದರೆ ನಮ್ಮಲ್ಲಿ 80 ಗುಣಗಳನ್ನು ಸಹ ನಾವು ಅಳವಡಿಸ್ಕೊಂಡಿಲ್ಲ. ಇನ್ನು ಯಾಕೆ ಅಳವಡಿಸ್ಕೊಂಡಿಲ್ಲ ಅಂದ್ರೆ ನಮ್ಮಲ್ಲಿ ಇರುವಂತಹ ಒಂದು ಜಾತಿ ಭೇದ ಅದೊಂದು ಬೆಳೆಬಿಟ್ಟಿದೆ, ಹೆಮ್ಮರವಾಗಿ ಬೆಳೀತಾ ಇದೆ ಜಾತಿ ಅನ್ನೋದು. ಅದಕ್ಕೋಸ್ಕರ ದಯವಿಟ್ಟು ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳು. ತಾವುಗಳು ಒಂದು ಭವ್ಯ ಭಾರತದ ಪ್ರಜೆಗಳನ್ನು ಆಗಬೇಕಂದ್ರೆ, ಭಾರತವನ್ನು ಕಟ್ಟಬೇಕಂದ್ರೆ ತಮ್ಮಲ್ಲಿ ಏಕತೆ ಇರಬೇಕು. ಆಗ ತಾನೇ ಒಂದು ಸದೃಢವಾದ ಭವ್ಯ ಭಾರತವನ್ನು ಕಟ್ಟಲು ಸಾಧ್ಯವಾಗುತ್ತೆ. ನಾವು ಹೇಳಿದ ಅರ್ಥ ಆಗುತ್ತೆ ತಮಗೆಲ್ಲ? ಕನ್ನಡ ಅರ್ಥ ಆಗುತ್ತಾನೆ ಎಲ್ಲ? ಯಾಕಂತ ಅವೆಲ್ಲ ಇಂಗ್ಲಿಷ್ ಮೀಡಿಯಂ ಓದಿರೋ, ನಾವು ಇಲ್ಲ ಕನ್ನಡ ಓದಿರೋ. ವಿಷಯ ಡೈರೆಕ್ಟ್ ಬರ್ತಾ ಇದ್ದೀನಿ. 1947 ಆಗಸ್ಟ್ 1 ಸ್ವತಂತ್ರವಾಯಿತು. ನಮಗೆ ಈ ಭಾರತ ಎಂಬ ಹೆಸರು ಯಾಕೆ ಅಂತ ಹೇಳ್ರಿ? ಯಾರಿಗೇನು ಓದಿದ್ಯಾ? ಹೆಮ್ಮೆ ಪಡುತ್ತೇನೆ ನಾನು ಈ ಪುಣ್ಯಭೂಮಿಯಲ್ಲಿ ಆಗುವ ರಾಷ್ಟ್ರೀಯ ಹಬ್ಬಗಳನ್ನು